ಎಲ್ರಿಗೂ ನಮಸ್ಕಾರ. ಪ್ರಿಮಂದು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 7ನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ 12ನೇ ಒಂದು ಚಾಪ್ಟರ್ ಆಗಿರ್ತಕ್ಕಂತಹ ಭಾರತದ ಪ್ರಾಕೃತಿಕ ವಿಭಾಗಗಳು, ಫಿಸಿಕಲ್ ಡಿವಿಷನ್ಸ್ ಆಫ್ ಇಂಡಿಯಾ. ಸೊ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ಜೊತೆಗೆ ಕೆಲವೊಂದಷ್ಟು ಎಕ್ಸ್ಪ್ಲನೇಷನ್ಸ್ನ ನಿಮ್ಮ ಮುಂದೆ ತೊಗೊಂಡ್ಬಂದಿದ್ದೀನಿ. ಖಂಡಿತವಾಗ್ಲೂ ಕೂಡ ಇದು ಮುಂದೆ ಬರ್ತಕ್ಕಂತಹ CTET ಪರೀಕ್ಷೆಗೆ, ಅದ್ರ ಜೊತೆಗೆ GPSTR HSTR ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸೊ ಈ ಒಂದು ವಿಡಿಯೋದ ಮೊದಲನೇ ಪ್ರಶ್ನೆ ನೋಡಿ, ಈ ರೀತಿ ಇದೆ. ವೈಲ್ ಟೀಚಿಂಗ್ ಅಬೌಟ್ ದ ಸೋಲಾರ್ ಸಿಸ್ಟಮ್ ಇನ್ ಕ್ಲಾಸ್, ದ ಟೀಚರ್ ಸೆಡ್ ದ್ಯಾಟ್ ಅವರ್ ಅರ್ತ್ ಇಸ್ ಅ ಪ್ಲಾನೆಟ್, ದೆನ್ ಅವರ್ ಕಂಟ್ರಿ ಇಂಡಿಯಾ ಇಸ್ ಲೊಕೇಟೆಡ್ ಇನ್ ದಿಸ್ ಹೆಮಿಸ್ಫಿಯರ್ ಆಫ್ ದ ಅರ್ತ್ ಅಂತ. ಅಂದರೆ ಇದರ ಕನ್ನಡ ಅರ್ಥ ಏನಪ್ಪ ಅಂದರೆ, ತರಗತಿಯಲ್ಲಿ ಸೌರಮಂಡಲದ ಬಗ್ಗೆ ಬೋಧಿಸಬೇಕಾದ್ರೆ, ಅಂದರೆ ಸೋಲಾರ್ ಸಿಸ್ಟಮ್ ಅಂತ ಹೇಳಿದ್ರೆ ಏನು, ಸೌರಮಂಡಲ ಅಂತ. ಸೊ ಅದರ ಬಗ್ಗೆ ಟೀಚ್ ಮಾಡಬೇಕಾದ್ರೆ ಟೀಚರ್ ಏನು ಹೇಳ್ತಾರೆ, ನಮ್ಮ ಭೂಮಿ ಒಂದು ಗ್ರಹ ಅಂತ ಹೇಳ್ತಾರೆ. ಆಮೇಲೆ ನಮ್ಮ ದೇಶವಾದಂತಹ ಭಾರತ ಭೂಮಿಯ ಯಾವ ಅರ್ಧಗೋಳದಲ್ಲಿ ಸ್ಥಿತವಾಗಿದೆ ಅಂತ ಕೇಳ್ತಾರೆ. ಅಂದರೆ ಯಾವ ಗೋಳಾರ್ಧದಲ್ಲಿ ನಮ್ಮ ಭಾರತ ದೇಶ ನೆಲೆಸಿದೆ ಅಥವಾ ಯಾವ ಗೋಳಾರ್ಧದಲ್ಲಿದೆ ಅಂತ ಕೇಳಿರೋ ಅಂಥದ್ದು. ಸೊ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಆಪ್ಷನ್ ಎ ನಾರ್ತನ್ ಹೆಮಿಸ್ಫಿಯರ್, ಆಪ್ಷನ್ ಬಿ ಸೌತರ್ನ್, ಆಪ್ಷನ್ ಸಿ ಈಸ್ಟರ್ನ್, ಆಪ್ಷನ್ ಡಿ ವೆಸ್ಟರ್ನ್ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎ ನಾರ್ತನ್ ಹೆಮಿಸ್ಫಿಯರ್, ಉತ್ತರ ಗೋಳಾರ್ಧದಲ್ಲಿ ಇರೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿದೆ. ಅಂದರೆ ನಮ್ಮ ಭಾರತ ದೇಶ ಏನಿದೆ ಕಂಪ್ಲೀಟ್ ಆಗಿ ಉತ್ತರ ಗೋಳಾರ್ಧದಲ್ಲಿ ನೆಲೆಸಿದೆ. ಸೊ ಇದು ಒಂದು ದಕ್ಷಿಣ ಏಷ್ಯಾದ ಒಂದು ಪರ್ಯಾಯ ದ್ವೀಪ ಅಂತ ಹೇಳ್ತಾರೆ. ಸೊ ಭಾರತ ಏನಿದೆ ವಿಸ್ತೀರ್ಣದಲ್ಲಿ ಪ್ರಪಂಚದ 7ನೇ ಸ್ಥಾನದಲ್ಲಿ ಇರುವಂಥದ್ದು, ಹಾಗೆಯೇ 2ನೇ ಜನಭರಿತ ರಾಷ್ಟ್ರ, ಅಂದರೆ ಪಾಪ್ಯುಲೇಷನಲ್ಲಿ 2ನೇ ಸ್ಥಾನದಲ್ಲಿ ನಮ್ಮ ಭಾರತ ಇರೋವಂಥದ್ದು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಈ ಪ್ರಶ್ನೆಗೆ ನಮ್ಮ ಭಾರತ ಸಂಪೂರ್ಣವಾಗಿ ಉತ್ತರಾರ್ಧ ಗೋಳದಲ್ಲಿದೆ, ನಾರ್ತನ್ ಹೆಮಿಸ್ಫಿಯರ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ಈ ಒಂದು ಪ್ರಶ್ನೆಗೆ. ಸೊ ಎರಡನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ. While teaching about population growth, a teacher was explaining that according to the data presented by the United Nations in 2022, the country with the highest population in the world is dash ಅಂತ. ಸೊ ಇದರ ಕನ್ನಡ ಅರ್ಥ ಏನಪ್ಪ ಅಂದರೆ, ಜನಸಂಖ್ಯೆಯ ವೃದ್ಧಿ ಅಂದರೆ ಪಾಪ್ಯುಲೇಷನ್ ಗ್ರೋತ್. ಇಲ್ಲಿ ನೋಡಿ, ಪಾಪ್ಯುಲೇಷನ್ ಗ್ರೋತ್ ಬಗ್ಗೆ ಟೀಚರ್ಸ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಅಥವಾ ಬೋಧಿಸುವಾಗ ಶಿಕ್ಷಕರು 2022ರಲ್ಲಿ ಸಂಯುಕ್ತ ರಾಷ್ಟ್ರ ಸಂಸ್ಥೆ ನೀಡಿದಂತಹ ಮಾಹಿತಿಯ ಪ್ರಕಾರ ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಒಂದು ದೇಶ ಯಾವುದು ಅಂತ ವಿವರಿಸ್ತಾರೆ. ಸೊ ಹಾಗಾದರೆ ಇಲ್ಲಿ ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂತಹ ಒಂದು ದೇಶ ಯಾವುದು? ಹಾಗಾದರೆ ಆಪ್ಷನ್ಸ್ ನೋಡಿ ಇಲ್ಲಿ, ರಷ್ಯಾ, ಇಂಡಿಯಾ, ಚೈನಾ, ಅಮೇರಿಕಾ ಅಂತ ಇದೆ. ಸೊ ಈ ಪ್ರಶ್ನೆಗೆ ಆಪ್ಷನ್ ಬಿ ಇಂಡಿಯಾ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಯಾಕೆ ಇಂಡಿಯಾ, ಯಾಕೆ ಚೈನಾ ಅಲ್ಲ ಅಂತ ಹೇಳಿದ್ರೆ ನೋಡಿ, ಭಾರತ ವಿಸ್ತೀರ್ಣದಲ್ಲಿ ಪ್ರಪಂಚದ 7ನೇ ಸ್ಥಾನದಲ್ಲಿದೆ ಅನ್ನೋದನ್ನು ನಾನು ಅವಾಗಲೇ ಹೇಳಿದೆ. ಹಾಗೆ 2ನೇ ಜನಭರಿತ ರಾಷ್ಟ್ರ ಅಂತ ಹೇಳಿಬಿಟ್ಟು ಇಲ್ಲಿ ಇವಾಗ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ಇಂಡಿಯಾ ಅಂತ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಅಂಕಿಅಂಶ ಅಂದರೆ 2022ರ ವಿಶ್ವಸಂಸ್ಥೆ ಮಂಡಿಸಿ ಪ್ರಸ್ತುತಪಡಿಸಿದಂತಹ ಅಂಕಿ ಅಂಶಗಳ ಪ್ರಕಾರ ಭಾರತ ಇಡೀ ವಿಶ್ವದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ ಅಂತಕ್ಕಂತಹ ಒಂದು ಚರ್ಚೆಗಳು ಚಾಲ್ತಿಯಲ್ಲಿ ಇರೋದ್ರಿಂದ ಸೊ ಈ ಒಂದು ಪ್ರಶ್ನೆಗೆ ಇಲ್ಲಿ ನಾವು ಭಾರತ ಅಂತಲೇ ತಗೊಳ್ಬೇಕಾಗತ್ತೆ. ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಪೇಜ್ ನಂಬರ್ 139, 7ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಕ್ಕೆ ಸಂಬಂಧಪಟ್ಟ ಹಾಗೆ ಭಾಗ 1ರ 139ನೇ ಪುಟದಲ್ಲಿ ಮೊದಲನೇ ಪ್ಯಾರಾಗ್ರಾಫ್ ಅಲ್ಲಿದೆ, ನೀವು ಅದನ್ನು ಚೆಕ್ ಮಾಡ್ಕೊಬಹುದು. ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ಬಿ ಇಂಡಿಯಾ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ಓಕೆನಾ. ಸೊ ನೆಕ್ಸ್ಟ್ 3ನೇ ಒಂದು ಪ್ರಶ್ನೆ. ರೆಹಮಾನ್ ಸ್ಟಾರ್ಟೆಡ್ ಹಿಸ್ ಜರ್ನಿ ಟು ದ ಹಿಮಾಲಯಾಸ್ ಆ್ಯಂಡ್ ಕರೆಂಟ್ಲಿ he is in the central part of India. He travels in this direction. He can reach his desired destination ಅಂತ ಇದೆ. ಅಂದರೆ ರೆಹಮಾನ್ ಹಿಮಾಲಯಕ್ಕೆ ತನ್ನ ಪ್ರಯಾಣವನ್ನು ಆರಂಭ ಮಾಡಿದ್ದಾನೆ. ಪ್ರಸ್ತುತ ಅವನು ಭಾರತದ ಮಧ್ಯಭಾಗದಲ್ಲಿದ್ದಾನೆ, ಆಯ್ತಾ. ಅಂದರೆ ಪ್ರೆಸೆಂಟ್ ಅವನು ಭಾರತದ ಮಧ್ಯಭಾಗದಲ್ಲಿದ್ದಾನೆ. ಅವನು ಯಾವ ದಿಕ್ಕಿನಲ್ಲಿ ಪ್ರಯಾಣ ಮಾಡಿದ್ರೆ ತನ್ನ ಒಂದು ಗಮ್ಯ ಸ್ಥಾನವನ್ನು, ಅಂದರೆ ಅವನ ಒಂದು ಡೆಸ್ಟಿನೇಷನ್ನ ರೀಚ್ ಆಗಬಹುದು, ಯಾವ ಕಡೆಗೆ ಅವನು ಪ್ರಯಾಣ ಮಾಡಿದ್ರೆ ಡೆಸ್ಟಿನೇಷನ್ನ ರೀಚ್ ಆಗಬಹುದು ಅಂತ ಪ್ರಶ್ನೆ. ಸೊ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ
ನಾರ್ತ್, ಉತ್ತರ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ಪ್ರಶ್ನೆಯನ್ನು ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ರೆಹಮಾನ್ ಹಿಮಾಲಯಕ್ಕೆ ತನ್ನ ಪ್ರಯಾಣವನ್ನ ಆರಂಭ ಮಾಡಿದ್ದಾರೆ. ಹಿಮಾಲಯ ಭಾರತದ ಉತ್ತರ ಭಾಗದಲ್ಲಿ ಇರುವಂಥದ್ದು. ಸೊ ಅವನು ಎಲ್ಲಿದ್ದಾನೆ? ಭಾರತದ ಮಧ್ಯ ಭಾಗದಲ್ಲಿದ್ದಾನೆ. ಅವನು ಉತ್ತರಕ್ಕೆ ಅಂದ್ರೆ ಹಿಮಾಲಯಕ್ಕೆ ಹೋಗ್ಬೇಕು ಅಂತಂದ್ರೆ ಅವನ ಒಂದು ಪ್ರಯಾಣ ಯಾವ ಕಡೆಗೆ ಹೋಗ್ಬೇಕು, ಯಾವ ದಿಕ್ಕಿಗೆ ಅವನು ಪ್ರಯಾಣ ಮಾಡಬೇಕು? ಆಬ್ವಿಯಸ್ಲಿ ಅವನು ಉತ್ತರ ದಿಕ್ಕಿಗೆ ಅವನ ಪ್ರಯಾಣವನ್ನ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ, ನಾರ್ತ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 4ನೇ ಒಂದು ಪ್ರಶ್ನೆ, ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್, ದ ಮೌಂಟ್ ಎವರೆಸ್ಟ್, ದ ಹೈಯೆಸ್ಟ್ ಪೀಕ್ ಇನ್ ಇಂಡಿಯಾ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಜಗತ್ತಿನ ಅತ್ಯುನ್ನತ ಶಿಖರ ಯಾವುದು ಅನ್ನೋದನ್ನ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ, ಮೌಂಟ್ ಎವರೆಸ್ಟ್ ಅಂತ. ಹಾಗಾದರೆ ಭಾರತದ ಅತ್ಯುನ್ನತ ಶಿಖರ ಯಾವುದು ಅನ್ನೋದು ಪ್ರಶ್ನೆ. ಆಪ್ಷನ್ಸ್ ನೋಡಿ ಇಲ್ಲಿ, ಮೌಂಟ್ ಗಾಡ್ವಿನ್ ಆಸ್ಟಿನ್, ಆಪ್ಷನ್ ಬಿ ತ್ರಿಶೂಲ ಪೀಕ್, ಆಪ್ಷನ್ ಸಿ ಚೌಕಾಂಬ ಶಿಖರ ಅಥವಾ ಚೌಕಾಂಬ ಪೀಕ್, ಆಪ್ಷನ್ ಡಿ ರಿಮೋ ಶಿಖರ ಅಥವಾ ರಿಮೋ ಪೀಕ್ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಎ, ಮೌಂಟ್ ಗಾಡ್ವಿನ್ ಆಸ್ಟಿನ್ ಅನ್ನೋದು. ಸೊ ಇಲ್ಲಿ ಮೌಂಟ್ ಎವರೆಸ್ಟ್ ಶಿಖರ ಇಡೀ ಪ್ರಪಂಚದಲ್ಲೇ ಎತ್ತರವಾಗಿರ್ತಕ್ಕಂತಹ ಒಂದು ಶಿಖರ, ಪರ್ವತ ಶಿಖರ. ಎಷ್ಟಿದೆ ಅಂತ ಹೇಳಿದ್ರೆ 8,848 ಮೀಟರ್. ಇದು ಪ್ರಪಂಚದಲ್ಲೇ ಎತ್ತರವಾಗಿರುವಂಥದ್ದು. ಆದರೆ ಮೌಂಟ್ ಗಾಡ್ವಿನ್ ಆಸ್ಟಿನ್ ಇದಕ್ಕೆ K2 ಪರ್ವತ ಅಂತಲೂ ಕೂಡ ಹೇಳ್ತಾರೆ, ಆಯ್ತಾ. ಸೊ K2 ಪರ್ವತ ಅಂತಲೂ ಕೂಡ ಹೇಳ್ತಾರೆ. ಇದರ ಒಂದು ಹೈಟ್ ಎಷ್ಟಿದೆ ಅಂದರೆ 8,611 ಮೀಟರ್ ಎತ್ತರ. ಇದು ಭಾರತದ ಅತ್ಯಂತ ಎತ್ತರವಾಗಿರ್ತಕ್ಕಂತಹ ಒಂದು ಶಿಖರ ಆಗಿರುವಂಥದ್ದು, ಆಯ್ತಾ. ಸೊ ಹಾಗಾಗಿ ಈ ಪ್ರಶ್ನೆಗೆ ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಥವಾ K2 ಪರ್ವತ 8,611 ಮೀಟರ್ ಎತ್ತರ ಇರುವಂಥದ್ದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 5ನೇ ಒಂದು ಪ್ರಶ್ನೆ, ಇನ್ ಮಾಡರ್ನ್ times, defense from enemies is very important for a country's protection. Therefore, all countries in the world have established armies to protect their borders. ಸಿಮಿಲರ್ಲಿ ಇಂಡಿಯಾಸ್ ನ್ಯಾಚುರಲ್ ಬಾರ್ಡರ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಆಧುನಿಕ ಕಾಲದಲ್ಲಿ ದೇಶದ ರಕ್ಷಣೆಗೆ ಶತ್ರುಗಳಿಂದ ರಕ್ಷಣೆ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ವಿಶ್ವದ ಎಲ್ಲ ದೇಶಗಳು ತಮ್ಮ ಗಡಿಗಳನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಸೇನೆಗಳನ್ನು ಸ್ಥಾಪನೆ ಮಾಡಿದೆ. ಅದೇ ರೀತಿಯಲ್ಲಿ ಭಾರತದ ಸ್ವಾಭಾವಿಕ ಗಡಿ ಯಾವುದು ಅಂತ ಕೇಳಿರುವಂಥದ್ದು. ಅಂದರೆ ನ್ಯಾಚುರಲ್ ಆಗಿರ್ತಕ್ಕಂತಹ ಒಂದು ಭಾರತದ ಸ್ವಾಭಾವಿಕ ಗಡಿ ಯಾವುದು ಅಂತ ಹೇಳಿ ಪ್ರಶ್ನೆ. ಆಪ್ಷನ್ಸ್ ನೋಡಿಲ್ಲಿ, ನಾರ್ಟನ್ ಪ್ಲೇನ್ಸ್ ಅಂದರೆ ಉತ್ತರ ಸಮತಟ್ಟು, ಆಪ್ಷನ್ ಬಿ ಕೋಸ್ಟಲ್ ಪ್ಲೇನ್ಸ್ ಕರಾವಳಿ ಸಮತಟ್ಟು, ಆಪ್ಷನ್ ಸಿ ಹಿಮಾಲಯನ್ ಮೌಂಟೇನ್ಸ್ ಹಿಮಾಲಯ ಪರ್ವತಗಳು, ಆಪ್ಷನ್ ಡಿ ದಕ್ಷಿಣ ಪೀಠಭೂಮಿ ಅಂದರೆ ಪೆನಿನ್ಸುಲಾರ್ ಪ್ಲೇಟು ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಸಿ ಹಿಮಾಲಯ ಮೌಂಟೇನ್ಸ್ ಅಂದರೆ ಹಿಮಾಲಯ ಪರ್ವತಗಳು ಅಂತಕ್ಕಂಥದ್ದು. ಸೊ ನಮ್ಮ ದೇಶದ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಹಿಮಾಲಯ ಪರ್ವತಗಳ ಒಂದು ರೋಲ್ ಏನಿದೆ ಬಹಳನೇ ಇಂಪಾರ್ಟೆಂಟ್ ಆಗಿರುವಂಥದ್ದು. ಅವು ಸ್ವಾಭಾವಿಕ ಗಡಿಗಳಂತೆ ವರ್ತನೆ ಮಾಡುತ್ತೆ. ಅಂದರೆ ಮಧ್ಯ ಏಷ್ಯಾದಿಂದ ಬೀಸಿ ಬರ್ತಕ್ಕಂತಹ ಒಂದು ಶೀತ ಗಾಳಿಯನ್ನು ತಡೆಗಟ್ಟುತ್ತೆ, ಮತ್ತೆ ಮಾನ್ಸೂನ್ ಮಾರುತಗಳನ್ನ ಕಂಟ್ರೋಲ್ ಮಾಡಿ ಹೆಚ್ಚು ಮಳೆಯನ್ನು ಸುರಿಸೋ ಹಾಗೆ ಮಾಡುತ್ತೆ. ಬಹಳಷ್ಟು ನದಿಗಳಿಗೆ ಉಗಮ ಸ್ಥಾನ, ಹಾಗೆಯೇ ಹಲವಾರು ಗಿರಿಧಾಮಗಳಿಗೆ ನೆಲೆಯಾಗಿರುವಂಥದ್ದು ಹಿಮಾಲಯ ಪರ್ವತ. ಸೊ ಹಾಗಾಗಿ ಇವು ಸ್ವಾಭಾವಿಕ ಗಡಿಯ ಹಾಗೆ ಅವು ತಮ್ಮ ಒಂದು ಕೆಲಸವನ್ನ ಮಾಡೋದ್ರಿಂದ ನಮ್ಮ ದೇಶಕ್ಕೆ ಎಲ್ಲಾ ರೀತಿಯಿಂದಲೂ ಕೂಡ ರಕ್ಷಣೆಯನ್ನ ನೀಡ್ತಾ ಇರುವಂಥದ್ದು. ಹಾಗಾಗಿ ಆಪ್ಷನ್ ಸಿ ಹಿಮಾಲಯ ಪರ್ವತಗಳು, ಹಿಮಾಲಯನ್ ಮೌಂಟೇನ್ಸ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ 5ನೇ ಒಂದು ಪ್ರಶ್ನೆ, ದ ನಾರ್ಥನ್ ಪ್ಲೇನ್ಸ್ ಹ್ಯಾವ್ ಹೈ ಪಾಪ್ಯುಲೇಷನ್ ಡೆನ್ಸಿಟಿ ಡ್ಯೂ ಟು ಡ್ಯಾಶ್ ಅಂತ. ಅಂದರೆ ಉತ್ತರ ಸಮತಟ್ಟುಗಳಲ್ಲಿ ಜನಸಂಖ್ಯಾ ಸಾಂದ್ರತೆ ಹೆಚ್ಚು ಇರೋದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಉತ್ತರ ಸಮತಟ್ಟುಗಳಲ್ಲಿ ಅಂದರೆ ಉತ್ತರ ಮೈದಾನಗಳಲ್ಲಿ ಜನಸಂಖ್ಯೆಯ ಒಂದು ಸಾಂದ್ರತೆ ಜಾಸ್ತಿ ಇರೋದಕ್ಕೆ ಏನು ಕಾರಣ ಅನ್ನೋದು. ಆಪ್ಷನ್ಸ್ ನೋಡಿ ಇಲ್ಲಿ, ಫರ್ಟೈಲ್ ಆ್ಯಂಡ್ ವ್ಯಾಸ್ಟ್ ಪ್ಲೇನ್ಸ್ ಅಂದರೆ ಫಲವತ್ತಾದ ಮತ್ತು ವಿಶಾಲ ಸಮತಟ್ಟುಗಳು. ಆಪ್ಷನ್ ಬಿ ಫ್ಲಾಟ್ ಪ್ಲೇನ್ಸ್ ಅಂದರೆ ಸಮತಟ್ಟಾದ ಭೂಭಾಗಗಳು. ಆಪ್ಷನ್ ಸಿ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್, ಇಂಡಸ್ಟ್ರೀಸ್, ಟ್ರಾನ್ಸ್ಪೋರ್ಟೇಷನ್, ಸಿಟೀಸ್, ಟೌನ್ಸ್ ಎಕ್ಸೆಟ್ರಾ ಅಂದರೆ ಕೃಷಿ, ಕೈಗಾರಿಕೆ, ಸಾರಿಗೆ ನಗರಗಳು, ಪಟ್ಟಣಗಳ ಒಂದು ಅಭಿವೃದ್ಧಿ ಎಕ್ಸೆಟ್ರಾ ಅಂತ. ಅಂಡ್ ನೆಕ್ಸ್ಟ್ D1 ನೋಡಿ, ಆಲ್ ಆಫ್ ದ ಎಬೋ, ಮೇಲಿನ ಎಲ್ಲವೂ ಅನ್ನೋದು. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಡಿ, ಆಲ್ ಆಫ್ ದ ಎಬೋ ಅಂದರೆ ಮೇಲಿನ ಎಲ್ಲವೂ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ಸೊ ಇಲ್ಲಿ ಜನಸಾಂದ್ರತೆ ಹೆಚ್ಚಿರೋದಕ್ಕೆ ಕಾರಣನೇ ಈ ಒಂದು ಉತ್ತರ ಮೈದಾನಗಳ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ಯಾಕೆ ಜನಸಾಂದ್ರತೆ ಹೆಚ್ಚು ಅಂತ ಹೇಳಿದ್ರೆ ಹಿಮಾಲಯ ಪರ್ವತ ಮತ್ತೆ ಪರ್ಯಾಯ ಪ್ರಸ್ಥಭೂಮಿಗಳ ನಡುವೆ ವಿಸ್ತರಿಸಿರುವಂಥದ್ದು ಉತ್ತರ ಮೈದಾನಗಳು. ಹಿಮಾಲಯ ಪರ್ವತಗಳಲ್ಲಿ ಇದು ಉಗಮವನ್ನು ಹೊಂದಿ
ಇಲ್ಲಿ ಹರಿತಕ್ಕಂತಹ ಒಂದು ಸಟ್ಲೇಜ್ ಆಗಿರ್ಬೋದು, ಗಂಗಾ, ಬ್ರಹ್ಮಪುತ್ರ ಮತ್ತೆ ಅವುಗಳ ಒಂದು ಉಪನದಿಗಳು ತಂದು ಸಂಚಯನ ಮಾಡಿದಂತಹ ಒಂದು ಮೆಕ್ಕಲು ಮಣ್ಣಿನಿಂದ ಇವು ಏನಾಗಿರುತ್ತೆ, ನಿರ್ಮಾಣ ಆಗಿರುತ್ತೆ. ಹಾಗಾಗಿ ಇವು ಫಲವತ್ತಾದ, ವಿಸ್ತಾರವಾದ ಹಾಗೆ ಸಮತಟ್ಟಾದ ಮೈದಾನಗಳಾಗಿರುವಂಥದ್ದು. ಜೊತೆಗೆ ಆಗಲೇ ಹೇಳ್ದಂಗೆ ಇಲ್ಲಿ ನೋಡಿ ಆಪ್ಷನ್ 3ರಲ್ಲಿ ಇರೋ ಹಾಗೆ ಕೃಷಿ ಆಗಿರ್ಬೋದು, ಕೈಗಾರಿಕೆ, ಸಾರಿಗೆ, ನಗರ, ಪಟ್ಟಣ ಇತ್ಯಾದಿಗಳ ಒಂದು ಅಭಿವೃದ್ಧಿಗೆ ಪ್ರೋತ್ಸಾಹವನ್ನು ನೀಡುತ್ತೆ. ಈ ಎಲ್ಲ ಅನುಕೂಲಗಳಿಂದ ಈ ಒಂದು ಮೈದಾನಗಳು ಅಧಿಕ ಜನಸಾಂದ್ರತೆಯನ್ನು ಹೊಂದಿದೆ ಅಂತ. ನೋಡಿ ಕ್ವೆಶನ್ಸ್ಗಳನ್ನು ಹೇಗೆಲ್ಲ ತೆಗಿತಾರೆ ಅಂತ. ನಾವು ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಬಿಟ್ಟಿರ್ತೀವಿ. ಇದು ತುಂಬ ಸ್ಮಾಲ್ ಕ್ವೆಶನ್ನು, ಇದು ಡೈರೆಕ್ಟ್ ಕ್ವೆಶನ್ ಆಗಿದೆ, ಇದು ಇಂಡೈರೆಕ್ಟ್ ಆಗಿಲ್ಲ, ಇದು ಹೇಳಿಕೆ ರೂಪದಲ್ಲಿ ಇಲ್ಲ ಅಂತ. ಸೊ ಎಲ್ಲ ರೀತಿಯೂ ನಾವು ಓದಬೇಕಾಗುತ್ತೆ. ತುಂಬ ಕಮೆಂಟ್ಸ್ಗಳನ್ನ ನೋಡ್ತಾ ಇದ್ದೀನಿ. ಏನಂತ, ಇದು ತುಂಬ ಈಸಿಯೆಸ್ಟ್ ಕ್ವೆಶನ್ ಅಂತ. ಈ ಸಲ TETಯಲ್ಲಿ ಏನಂತ ಕೇಳಿದ್ದಾರೆ, ಈಸಿ ಕ್ವೆಶನ್ಸ್ ಬಿಟ್ಟರೆ ಯಾವುದು ಹೇಳಿಕೆ ರೂಪದಲ್ಲಿ ಇರಲಿಲ್ಲ, ಯಾವುದು ಇಂಡೈರೆಕ್ಟ್ ಕ್ವೆಶನ್ಸ್ ಇರಲಿಲ್ಲ, ಎಲ್ಲ 4-5 ಪದಗಳನ್ನು ಒಳಗೊಂಡಂತಹ ಒಂದು ವಾಕ್ಯದ ಉತ್ತರಗಳೇ ಆಗಿದ್ದು, ಇನ್ನು ಪ್ರಶ್ನೆಗಳೇ ಆಗಿದ್ವು ಅದೆಲ್ಲವೂ ಕೂಡ. ಸೊ ಹಾಗಾಗಿ ಈ ಪ್ರಶ್ನೆ ಈಸಿ ಇದೆ, ಇದು ಬೇಡ, ಇದನ್ನು ಕೇಳಲ್ಲ ಅಂತ ಯಾರು ಕೂಡ ಇಗ್ನೋರ್ ಮಾಡಬೇಡಿ. ಯಾರಿಗೆ ಗೊತ್ತು, CTET ಪರೀಕ್ಷೆನೂ ಕೂಡ TET ಪರೀಕ್ಷೆ ಥರನೇ ಈ ಸಲ ಈಸಿ ಕೊಡಬಹುದು, ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಯಾವ ಪ್ರಶ್ನೆನೂ ಕೂಡ ಇಗ್ನೋರ್ ಮಾಡಬೇಡಿ. ಸೊ ನೆಕ್ಸ್ಟ್ ಒಂದು ಪ್ರಶ್ನೆನ ನೋಡೋದಾದ್ರೆ 7ನೇ ಒಂದು ಪ್ರಶ್ನೆ ನೋಡಿ, ಈ ರೀತಿ ಕೊಟ್ಟಿದ್ದಾರೆ. The natural division of India that is formed by the hardest and oldest rock is dash ಅಂತ ಕೇಳಿದ್ದಾರೆ. ಅಂದರೆ ಅತ್ಯಂತ ಕಠಿಣ ಮತ್ತು ಅತ್ಯಂತ ಹಳೆಯ ಶಿಲೆಗಳಿಂದ ನಿರ್ಮಿತವಾಗಿರುವ ಭಾರತದ ಒಂದು ನೈಸರ್ಗಿಕ ವಿಭಾಗ ಯಾವುದು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ದ ನಾರ್ತನ್ ಮೌಂಟೇನ್ಸ್, ಉತ್ತರ ಪರ್ವತಗಳು. ಆಪ್ಷನ್ ಬಿ ದ ನಾರ್ತನ್ ಪ್ಲೇನ್ಸ್, ಉತ್ತರ ಸಮತಟ್ಟುಗಳು. ಆಪ್ಷನ್ ಸಿ ದ ಪೆನಿನ್ಸುಲರ್ ಪ್ಲೇಟು ಅಂದರೆ ದಕ್ಷಿಣ ಪೀಠಭೂಮಿ. ಆಪ್ಷನ್ ಡಿ ದ ಕೋಸ್ಟಲ್ ಪ್ಲೇನ್ಸ್ ಅಂದರೆ ಕರಾವಳಿ ಸಮತಟ್ಟುಗಳು. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ ದ ಪೆನಿನ್ಸುಲರ್ ಪ್ಲೇಟು ಅಂದರೆ ದಕ್ಷಿಣ ಪೀಠಭೂಮಿ ಅನ್ನೋದು ಅಥವಾ ದಖನ್ ಪ್ರಸ್ಥಭೂಮಿ ಅಂತಾನು ಕೂಡ ಹೇಳ್ತಾರೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ಸಿ ದಕ್ಷಿಣ ಪ್ರಸ್ಥಭೂಮಿ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ಓಕೆನಾ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, 8ನೇ ಪ್ರಶ್ನೆ. ದ ಸ್ಟ್ರೇಟ್ ಆ್ಯಂಡ್ ನ್ಯಾರೋ ಕೋಸ್ಟಲ್ ರೀಜನ್ ಆಫ್ ಇಂಡಿಯಾ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಈ ಒಂದು ಪ್ರಶ್ನೆಯ ಒಂದು ಕನ್ನಡ ಅನುವಾದ ಏನಪ್ಪ ಅಂತ ಹೇಳಿದ್ರೆ ಭಾರತದ ನೇರ ಮತ್ತು ಕಿರಿದಾದ ಕರಾವಳಿ ಪ್ರದೇಶ ಯಾವುದು ಅಂತ. ಆಪ್ಷನ್ಸ್ ನೋಡಿ ಇಲ್ಲಿ, ಈಸ್ಟ್ ಕೋಸ್ಟ್ ಅಂದರೆ ಪೂರ್ವ ಕರಾವಳಿ. ಆಪ್ಷನ್ ಬಿ ವೆಸ್ಟ್ ಕೋಸ್ಟ್, ಪಶ್ಚಿಮ ಕರಾವಳಿ. ಆಪ್ಷನ್ ಸಿ ಪೆನಿನ್ಸುಲರ್ ಪ್ಲೇಟು ಅಂದರೆ ದಕ್ಷಿಣ ಪೀಠಭೂಮಿ ಅಥವಾ ಪ್ರಸ್ಥಭೂಮಿ. ಆಪ್ಷನ್ ಡಿ ಹಿಮಾಲಯನ್ ಮೌಂಟೇನ್ಸ್ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ, ಆಪ್ಷನ್ ಬಿ ವೆಸ್ಟ್ ಕೋಸ್ಟ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತದೆ. ಭಾರತದ ನೇರ ಮತ್ತು ಕಿರಿದಾದ ಕರಾವಳಿ ಪ್ರದೇಶ ಯಾವುದು ಅಂತ ಕೇಳಿದಾಗ ನಾವಿಲ್ಲಿ ವೆಸ್ಟ್ ಕೋಸ್ಟ್ ಅಂತ ಹೇಳಬೇಕಾಗುತ್ತೆ. ಅಂದರೆ ಪಶ್ಚಿಮ ಕರಾವಳಿ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ. ಆಯಿತಾ. ಸೊ ಕರಾವಳಿ ಮೈದಾನಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಪರ್ಯಾಯ ಪ್ರಸ್ಥಭೂಮಿಯ 2 ದಿಕ್ಕುಗಳು ಅಥವಾ 2 ಬದಿಗಳೇನಿದೆ ಕರಾವಳಿ ಮೈದಾನಗಳಿಂದ ಆವರಿಸಿರುವಂಥದ್ದು, ಅದನ್ನು ನಾವೇನಂತ ಹೇಳಿ ಕರಿತೀವಿ, ಪಶ್ಚಿಮ ತೀರ ಮೈದಾನ ಮತ್ತು ಪೂರ್ವ ತೀರ ಮೈದಾನ ಅಂತ ಹೇಳಿ. ಸೊ ಪಶ್ಚಿಮ ಕರಾವಳಿ ಏನಿದೆ ಅಲ್ಲ, ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಇರುವಂಥದ್ದು. ಸೊ ಪೂರ್ವ ಕರಾವಳಿ ಏನಿದೆ ಬಂಗಾಳ ಕೊಲ್ಲಿ ಮತ್ತು ಪೂರ್ವ ಘಟ್ಟಗಳ ಮಧ್ಯೆ ಇರುವಂಥದ್ದು. ಸೊ ಉತ್ತರದಲ್ಲಿ ಗಂಗಾ ನದಿ ಮುಖಜ ಭೂಮಿಯಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿವರೆಗೂ ಕೂಡ ವಿಸ್ತರಿಸಿರುವಂಥದ್ದು. ಸೊ ಇದು ಬಹಳ ಅಗಲವಾಗಿರುತ್ತೆ. ಆಯಿತಾ. ಸೊ ಪಶ್ಚಿಮ ತೀರ ಕರಾವಳಿ ಅಂತ ಬಂದಾಗ ಇದು ನೇರವಾಗಿರುತ್ತೆ ಮತ್ತು ಕಿರಿದಾದ ಶಿಲಾರಚಿತ ಸ್ವರೂಪ ಇರೋವಂಥದ್ದು. ಸೊ ಹಾಗಾಗಿ ಇಲ್ಲಿ ಏನು ಕೇಳಿದರೆ ಭಾರತದ ನೇರ ಮತ್ತು ಕಿರಿದಾದ ಕರಾವಳಿ. ಸೊ ಇಲ್ಲಿ ನೋಡಿ, ಇಲ್ಲಿ ನೇರವಾಗಿದೆ, ಕಿರಿದಾದ ಶಿಲಾರಚಿತ ಸ್ವರೂಪ. ಸೊ ಹಾಗಾಗಿ ಇದು ಪಶ್ಚಿಮ ಕರಾವಳಿ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ. ಓಕೆನಾ. ಸೊ ನೆಕ್ಸ್ಟ್ 9ನೇ ಒಂದು ಪ್ರಶ್ನೆ ನೋಡಿ, ಈ ರೀತಿ ಕೊಟ್ಟಿದ್ದಾರೆ. The 247 islands in India's territorial waters have been formed by dash ಅಂತ. ಅಂದರೆ ಭಾರತದ ಭೌಗೋಳಿಕ ಜಲಪ್ರದೇಶದಲ್ಲಿ ಇರುವ 247 ದ್ವೀಪಗಳು ಹೇಗೆ ರೂಪುಗೊಂಡಿವೆ ಅಂತ ಕೇಳಿದ್ದಾರೆ. ಆಯ್ತಾ. ಸೊ ನಮ್ಮ ಇಡೀ ಭಾರತದಲ್ಲಿ ಎಷ್ಟು ದ್ವೀಪಗಳಿವೆ ಹಾಗಾದ್ರೆ 247 ದ್ವೀಪಗಳು. ಅವು ಹೇಗೆ ಫಾರ್ಮ್ ಆಗಿದೆ ಅಂತ ಕೇಳಿದ್ದಾರೆ. ಸೊ ನೋಡಿ ಇಲ್ಲಿ ಆಪ್ಷನ್ಸು. ಆಪ್ಷನ್ ಎ ವಾಲ್ಕ್ಯಾನಿಕ್ ಎರಪ್ಷನ್ ಆ್ಯಂಡ್ ಅರ್ಥ್ಕ್ವೇಕ್ಸ್ ಅಂದರೆ ಜ್ವಾಲಾಮುಖಿ ಸ್ಫೋಟಗಳು ಮತ್ತು ಭೂಕಂಪಗಳಿಂದ. ಆಪ್ಷನ್ ಬಿ ಕೋರಲ್ ರೀಫ್ಸ್ ಅಂದರೆ ಪ್ರವಾಹ ಭಿತ್ತಿಗಳಿಂದ. ಆಪ್ಷನ್ ಸಿ ಸೆಡಿಮೆಂಟರಿ ರಾಕ್ಸ್ ಅಂದರೆ ಅವಸಾದ ಶಿಲೆಗಳಿಂದ. ಆಪ್ಷನ್ ಡಿ
ಗ್ಲೇಸಿಯರ್ಸ್ ಅಂದರೆ ಹಿಮ ನದಿಗಳಿಂದ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ ಏನಿದೆ ಅಲ್ವಾ, ಅವಸಾದ ಶಿಲೆಗಳಿಂದ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಅಂದರೆ ಸೆಡಿಮೆಂಟರಿ ರಾಕ್ಸ್ ಅಂತ. ಸೊ ಇಲ್ಲಿ ಭಾರತದ ಪ್ರಾಂತೀಯ ಜಲರಾಶಿಗಳಲ್ಲಿ ಒಟ್ಟು 247 ದ್ವೀಪಗಳಿರುವಂಥದ್ದು. ಅವುಗಳಲ್ಲಿ 204 ದ್ವೀಪಗಳೇನಿದೆ ಬಂಗಾಳ ಕೊಲ್ಲಿಯಲ್ಲಿದೆ, ಅದನ್ನು ನಾವು ಅಂಡಮಾನ್ ನಿಕೋಬಾರ್ ದ್ವೀಪ ಅಂತ ಹೇಳಿ ಕರಿತೀವಿ. ಇನ್ನು ಉಳಿದಂತಹ 43 ದ್ವೀಪಗಳೇನಿದಾವೆ ಆ ದ್ವೀಪಗಳು ಅರಬ್ಬಿ ಸಮುದ್ರದಲ್ಲಿ ಇರುವಂಥದ್ದು, ಅವುಗಳನ್ನ ನಾವು ಲಕ್ಷದ್ವೀಪ ಅಂತ ಹೇಳಿ ಕರಿತೀವಿ. ಸೊ ಅಂಡಮಾನ್ ನಿಕೋಬಾರ್ ದ್ವೀಪಗಳೇನಿದಾವೆ ಜ್ವಾಲಾಮುಖಿ ಜನಿತ ಗಟ್ಟಿ ಶಿಲೆಗಳಿಂದ ರಚನೆಯಾಗಿರುವಂಥದ್ದು. ಆದರೆ ಈ ಲಕ್ಷದ್ವೀಪಗಳು ಏನಿದೆ ಅಲ್ವಾ, ಸೊ ಅವು ಹವಳ ದಿಂಡೆಗಳಿಂದ ನಿರ್ಮಾಣ ಆಗಿರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಅವಸಾದ ಶಿಲೆಗಳಿಂದ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗಿರುತ್ತೆ. 10ನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ, ದ Thar desert in the northwestern part of India is not spread in the state of dash ಅಂತ ಕೇಳಿದ್ದಾರೆ. ಅಂದರೆ ಭಾರತದ ಉತ್ತರ ಪಶ್ಚಿಮ ಭಾಗದಲ್ಲಿ ಇರತಕ್ಕಂತಹ ಈ ಒಂದು ಥಾರ್ ಡೆಸರ್ಟ್ ಅಥವಾ ಥಾರ್ ಮರುಭೂಮಿ ಯಾವ ರಾಜ್ಯಗಳಲ್ಲಿ ಹರಡಿಲ್ಲ ಅಂತ ಕೇಳಿರುವಂಥದ್ದು ಪ್ರಶ್ನೆ. ಸೊ ಆಪ್ಷನ್ಸ್ ನೋಡಿ, ಆಪ್ಷನ್ ಎ ರಾಜಸ್ಥಾನ್, ಆಪ್ಷನ್ ಬಿ ಪಂಜಾಬ್, ಆಪ್ಷನ್ ಸಿ ಬಿಹಾರ್, ಆಪ್ಷನ್ ಡಿ ಹರಿಯಾಣ ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ ಬಿಹಾರ್ ಅನ್ನೋದು ಆನ್ಸರ್ ಆಗುತ್ತೆ. ಹೇಗೆ ಬಿಹಾರ್ ಅಂತ ಹೇಳಿದ್ರೆ ಭಾರತದಲ್ಲಿ ಇರ್ತಕ್ಕಂತಹ ಮರುಭೂಮಿ, ಥಾರ್ ಮರುಭೂಮಿ ಏನಿದೆ ಅಲ್ಲ, ಇದು ಭಾರತದ ವಾಯುವ್ಯ ಭಾಗದಲ್ಲಿ ವಿಸ್ತರಿಸಿರುವಂಥದ್ದು. ಸೊ ಇದರ ಒಂದು ವಿಸ್ತೀರ್ಣದಲ್ಲಿ 2/3 ಭಾಗ ರಾಜಸ್ಥಾನದಲ್ಲಿ ಇದೆ, ಆಯ್ತಾ. ಸೊ ರಾಜಸ್ಥಾನದಲ್ಲಿ ಇದು ಹರಡ್ಕೊಂಡಿದೆ, ಹಾಗೆಯೇ ಉಳಿದ ಭಾಗ ಪಂಜಾಬ್ನಲ್ಲಿ ಕೂಡ ಹರಡ್ಕೊಂಡಿದೆ, ಹಾಗೆಯೇ ಹರಿಯಾಣದಲ್ಲಿ ಕೂಡ ಹರಡ್ಕೊಂಡಿದೆ, ಜೊತೆಗೆ ಗುಜರಾತ್ನಲ್ಲಿ ಕೂಡ ಹರಡ್ಕೊಂಡಿದೆ. ಆದರೆ ಬಿಹಾರದಲ್ಲಿ ಇದು ಏನು ಈ ಒಂದು ಥಾರ್ ಮರುಭೂಮಿ ವಿಸ್ತರಿಸಿಲ್ಲ ಅಥವಾ ಹರಡಿಲ್ಲ. ಹಾಗಾಗಿ ಆಪ್ಷನ್ ಸಿ ಬಿಹಾರ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ. ಓಕೆ, ನೆಕ್ಸ್ಟ್ 11ನೇ ಒಂದು ಪ್ರಶ್ನೆ. ಇಫ್ ರಾಜು ಹೂ ಇಸ್ ಇನ್ ದ ಸೆಂಟ್ರಲ್ ಪಾರ್ಟ್ ಆಫ್ ಇಂಡಿಯಾ ಟ್ರಾವೆಲ್ಸ್ ಟುವರ್ಡ್ಸ್ ದ ಈಸ್ಟ್, ಹಿ ವಿಲ್ ರೀಚ್ ಅವರ್ ಸ್ಟೇಟ್ ಕರ್ನಾಟಕ ಇಫ್ ಹಿ ಕಮ್ಸ್ ಟು ದ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಭಾರತದ ಮಧ್ಯಭಾಗದಲ್ಲಿ ಇರುವಂತಹ ರಾಜು, ಆಯ್ತಾ, ಪೂರ್ವ ದಿಕ್ಕಿನಲ್ಲಿ ಪ್ರಯಾಣ ಮಾಡಿದ್ರೆ ನಮ್ಮ ರಾಜ್ಯ ಕರ್ನಾಟಕವನ್ನ ತಲುಪ್ತಾನೆ, ಅವನು ಯಾವ ದಿಕ್ಕಿನಲ್ಲಿ ಬಂದಿದ್ದಾನೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡಿ ಇಲ್ಲಿ, ಸೌತ್ ಈಸ್ಟ್ ಅಂದರೆ ಆಗ್ನೇಯ, ಆಪ್ಷನ್ ಬಿ ಸೌತ್ ವೆಸ್ಟ್ ಅಂದರೆ ನೈಋತ್ಯ, ಆಪ್ಷನ್ ಸಿ ನಾರ್ತ್ ವೆಸ್ಟ್ ಅಂದರೆ ವಾಯುವ್ಯ, ಆಪ್ಷನ್ ಡಿ ನಾರ್ತ್ ಈಸ್ಟ್ ಅಂದರೆ ಈಶಾನ್ಯ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಏನಪ್ಪಾ ಅಂತ ಹೇಳಿದ್ರೆ 11ನೇ ಪ್ರಶ್ನೆಗೆ ಆಪ್ಷನ್ ಬಿ ನೈಋತ್ಯ ಅಂದರೆ ಸೌತ್ ವೆಸ್ಟ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಓಕೆನಾ, ಸೌತ್ ವೆಸ್ಟ್ ಅಂದರೆ ನಮ್ಮ ರಾಜ್ಯವಾದ ಕರ್ನಾಟಕ ಭಾರತದ ನೈಋತ್ಯ ಭಾಗದಲ್ಲಿದೆ. ಸೊ ಹಾಗಾಗಿ ಅವನು ಏನು ಮಾಡಬೇಕಾಗುತ್ತೆ, ರಾಜು ನೈಋತ್ಯ ದಿಕ್ಕಿಗೆ ಅವನು ಬರಬೇಕಾಗುತ್ತೆ. ಸೊ ಆಪ್ಷನ್ ಬಿ ಸೌತ್ ವೆಸ್ಟ್ ನೈಋತ್ಯ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 12ನೇ ಒಂದು ಪ್ರಶ್ನೆ ನೋಡಿ ಈ ರೀತಿ ಇದೆ. ವೆನ್ ವಿದ್ಯಾ ಅ ಸ್ಟೂಡೆಂಟ್ ವೆಂಟ್ ಆನ್ ಎ ಸ್ಕೂಲ್ ಫೀಲ್ಡ್ ಟ್ರಿಪ್, ಶಿ ಎಕ್ಸ್ಕ್ಲೇಮ್ಡ್, we are currently in Jog and enjoying the beauty of the waterfall. This means Vidya is in which natural division of Karnataka ಅಂತ ಕೇಳಿದ್ದಾರೆ. ಅಂದರೆ ವಿದ್ಯಾ ಎಂಬ ವಿದ್ಯಾರ್ಥಿ ಶಾಲೆಯ ಪ್ರವಾಸಕ್ಕೆ ಹೋಗಿ ನಾವು ಈಗ ಜೋಗ್ನಲ್ಲಿ ಇದ್ದೀವಿ ಮತ್ತು ಜಲಪಾತದ ಸೌಂದರ್ಯವನ್ನು ಆನಂದಿಸ್ತಾ ಇದ್ದೀವಿ ಅಂತ ಹೇಳ್ತಾಳೆ. ಇದರಿಂದ ವಿದ್ಯಾ ಕರ್ನಾಟಕದ ಯಾವ ನೈಸರ್ಗಿಕ ವಿಭಾಗದಲ್ಲಿ ಇದ್ದಾಳೆ ಅನ್ನೋದು ನಮಗೆ ತಿಳಿಯುತ್ತೆ ಅಂತಕ್ಕಂಥದ್ದು ಪ್ರಶ್ನೆ. ಅಂದರೆ ಯಾವ ಜಾಗದಲ್ಲಿ ಅವಳು ಇದ್ದಾಳೆ ಅಂತ ಹೇಳಿ. ಸೊ ಆಪ್ಷನ್ಸ್ ನೋಡಿ, ಮಲೆನಾಡು, ಆಪ್ಷನ್ ಬಿ ಮೈದಾನ ಅಂದರೆ ಸಮತಟ್ಟು ಪ್ರದೇಶ ಮೈದಾನ, ಆಪ್ಷನ್ ಸಿ ಕೋಸ್ಟಲ್ ರೀಜನ್ ಅಂದರೆ ಕರಾವಳಿ ಪ್ರದೇಶ, ಆಪ್ಷನ್ ಡಿ ನನ್ ಆಫ್ ದ ಎಬೋ ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಎ ಮಲೆನಾಡು, ಹಿಲ್ ರೀಜನ್ ಅಥವಾ ಪರ್ವತ ಪ್ರದೇಶ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ. ಮಲೆನಾಡು ಪ್ರದೇಶದಲ್ಲಿ ಅವಳು ಇರೋವಂಥದ್ದು, ಆಯ್ತಾ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು 13ನೇ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಕೊಟ್ಟಿದ್ದಾರೆ, ಆಯ್ತಾ. ಸೊ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಎ ಲಿಸ್ಟಲ್ಲಿ ನಾರ್ತ್ ವೆಸ್ಟ್, ನಾರ್ತ್ ಈಸ್ಟ್, ಸೌತ್ ಈಸ್ಟ್ ಅಂದರೆ ದಿಕ್ಕುಗಳನ್ನು ಕೊಟ್ಟಿದ್ದಾರೆ. ಹಾಗೆಯೇ ಬಿ ಪಟ್ಟಿನಲ್ಲಿ ಏನು ಕೊಟ್ಟಿದ್ದಾರೆ, ಶ್ರೀಲಂಕಾ, ಬಾಂಗ್ಲಾದೇಶ್ ಅಂಡ್ ಮಯನ್ಮಾರ್, ನೇಪಾಳ್, ಭೂತಾನ್ ಅಂಡ್ ಚೀನಾ, ಪಾಕಿಸ್ತಾನ್ ಅಂಡ್ ಅಫ್ಘಾನಿಸ್ತಾನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಲಿಸ್ಟ್ ದ ಕಂಟ್ರೀಸ್ ದಟ್ ಶೇರ್ಸ್ ಅ ಬಾರ್ಡರ್ ವಿತ್ ಇಂಡಿಯಾ. ಅಂದರೆ ಭಾರತದ ಜೊತೆಗೆ ಬಾರ್ಡರನ್ನು ಏನು ಹೇಳ್ತಾರೆ, ಗಡಿಯನ್ನು ಹಂಚಿಕೊಳ್ಳುವ ದೇಶಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿರೋವಂಥದ್ದು. ಸೊ ಉತ್ತರದಲ್ಲಿ ಯಾವುದು, ಪೂರ್ವಕ್ಕೆ ಬಂದಾಗ ಯಾವ ದೇಶ ಅಂತಕ್ಕಂಥದ್ದು ಅದನ್ನು ನಾವೇನು ಮಾಡಬೇಕಾಗುತ್ತೆ, ಹೊಂದಿಸಿ ಬರೀಬೇಕಾಗುತ್ತೆ ಅನ್ನೋದು. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರವನ್ನು ಫಸ್ಟ್ ನೋಡಿ, ಆಮೇಲಿಂದ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ.
ಸೊ ಇದಕ್ಕೆ ಆಪ್ಷನ್ ಸಿ ಸರಿಯಾದಂತಹ ಒಂದು ಆನ್ಸರ್ ಆಗಿರುತ್ತೆ. ಮ್ಯಾಚ್ ಮಾಡ್ತಾ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ನಾರ್ತ್ ವೆಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ನಾರ್ತ್ ವೆಸ್ಟ್ ಅಂತ ಬಂದಾಗ ಆಪ್ಷನ್ ಡಿ ಆಗುತ್ತೆ, ಪಾಕಿಸ್ತಾನ ಆ್ಯಂಡ್ ಅಫ್ಘಾನಿಸ್ತಾನ್. ಅಂದರೆ ನಾರ್ತ್ ವೆಸ್ಟ್ ಅಂದರೆ ಉತ್ತರ ಪಶ್ಚಿಮ, ಉತ್ತರ ದಿಕ್ಕಿನ ಪಶ್ಚಿಮ ಭಾಗದಲ್ಲಿ ನಮಗೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಸಿಗುತ್ತಲ್ವಾ. ಸೊ ಹಾಗಾಗಿ ಆಪ್ಷನ್ ನಾರ್ತ್ ವೆಸ್ಟ್ ಅಂತ ಬಂದಾಗ ಡಿ ಆಗುತ್ತೆ. ಆ್ಯಂಡ್ ನಾರ್ತ್ ಅಂತ ಬಂದಾಗ, ಉತ್ತರ ಅಂತ ಬಂದಾಗ ಬಿ, ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್ ಇದೆರಡೂ ಆಗುತ್ತೆ. ಆ್ಯಂಡ್ ನೋಡಿ ಇಲ್ಲಿ 3 ಏನು ಕೊಟ್ಟಿದ್ದಾರೆ, ಈಸ್ಟ್ ಅಂತ ಹೇಳಿದರೆ ಪೂರ್ವ. ಸೊ ಪೂರ್ವ ಅಂತ ಬಂದಾಗ ನಮಗೇನು ಸಿಗುತ್ತೆ, ನೇಪಾಲ್, ಭೂತಾನ್ ಆ್ಯಂಡ್ ಚೈನಾ ಸಿಗುತ್ತೆ. ಸೌತ್ ಈಸ್ಟ್ ಅಂದರೆ ಆಗ್ನೇಯ, ಸೊ ಶ್ರೀಲಂಕಾ. ಸೊ ಹಾಗಾಗಿ ಆಪ್ಷನ್ 3 ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಇದು ಕೂಡ ಮ್ಯಾಚ್ ದ ಫಾಲೋವಿಂಗ್ ಇದೆ. ಇದು ಫ್ಯಾಕ್ಟರ್ಸ್ ಸರೌಂಡಿಂಗ್ ಇಂಡಿಯಾ, ಅಂದರೆ ಭಾರತದ ಸುತ್ತಲಿರುವ ಅಂಶಗಳನ್ನು ನಾವು ಹೊಂದಿಸಿ ಬರೀಬೇಕಾಗತ್ತೆ ಅಂತಂದರೆ ಯಾವ ದಿಕ್ಕಿನಲ್ಲಿ ಯಾವ ಒಂದು ಸಮುದ್ರ ಇದೆ ಅಥವಾ ಯಾವ ಒಂದು ಸಾಗರ ಇದೆ ಅನ್ನೋದು. ಟು ದ ಈಸ್ಟ್ ಅಂದರೆ ಪೂರ್ವಕ್ಕೆ ಹಿಂದೂ ಮಹಾಸಾಗರ ಅಂತ ಕೊಟ್ಟಿದ್ದಾರೆ, ಅದನ್ನು ನಾವು ಮ್ಯಾಚ್ ಮಾಡ್ತಾ ಹೋಗಬೇಕು. ಟು ದ ಈಸ್ಟ್, ಟು ದ ವೆಸ್ಟ್, ಟು ದ ಸೌತ್ ಆ್ಯಂಡ್ ಟು ದ ನಾರ್ತ್ ಅಂತ. ಸೊ ಇದಕ್ಕೆ ನಾವು ನೋಡಿಲಿ ಈ ರೀತಿಯಾಗಿರ್ತಕ್ಕಂತಹ ಸಂಕೇತಗಳ ಮುಖಾಂತರ ಏನ್ ಮಾಡಬೇಕಾಗುತ್ತೆ, ನಾವು ಮ್ಯಾಚ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಡಿ ಆನ್ಸರ್ ಆಗುತ್ತೆ. ಇಲ್ಲಿ ನೋಡೋಣ, ಟು ದ ಈಸ್ಟ್ ಪೂರ್ವಕ್ಕೆ ಏನ್ ಬರುತ್ತೆ, ಬೇ ಆಫ್ ಬೆಂಗಾಲ್, ಆಯ್ತಾ, ಅಂದ್ರೆ ಬಂಗಾಳ ಕೊಲ್ಲಿ ಬರುತ್ತೆ ಪೂರ್ವಕ್ಕೆ, ಹೌದಾ. ಸೊ ನೆಕ್ಸ್ಟ್ ಎರಡನೇದು ನೋಡಿ, ಇಲ್ಲಿ ಟು ದ ವೆಸ್ಟ್ ಅಂತ ಇದೆ, ಪಶ್ಚಿಮಕ್ಕೆ. ಸೊ ಪಶ್ಚಿಮಕ್ಕೆ ಏನ್ ಬರುತ್ತೆ, ಅರಬ್ಬಿ ಸಮುದ್ರ ಬರುತ್ತೆ, ಅರೇಬಿಯನ್ ಸಿ ಬರುತ್ತೆ, ಹೌದಲ್ವಾ. ಸೊ ನೆಕ್ಸ್ಟ್ ಮೂರನೇ ನೋಡಿ, ಇಲ್ಲಿ ಟು ದ ಸೌತ್ ಅಂತ ಕೇಳಿದೆ, ಅಂದರೆ ದಕ್ಷಿಣಕ್ಕೆ ಯಾವುದು, ಇಂಡಿಯನ್ ಓಷನ್, ಹಿಂದೂ ಮಹಾಸಾಗರ ದಕ್ಷಿಣಕ್ಕೆ ಬರುವಂಥದ್ದು, ದಕ್ಷಿಣ ಭಾಗದಲ್ಲಿ. ಆ್ಯಂಡ್ ನೆಕ್ಸ್ಟ್ ಟು ದ ನಾರ್ತ್ ಅಂತ ಕೇಳಿದ್ದಾರೆ, ಉತ್ತರಕ್ಕೆ ಏನಿದೆ ಹಾಗಾದರೆ, ಆಬ್ವಿಯಸ್ಲಿ ಹಿಮಾಲಯನ್ ಮೌಂಟೇನ್ಸ್, ಹಿಮಾಲಯ ಪರ್ವತ. ಸೊ ಹಾಗಾಗಿ ನಾವು ಮ್ಯಾಪ್ನ ಬಗ್ಗೆ, ಇಂಡಿಯಾ ಮ್ಯಾಪ್ನ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಬೇಕಾಗುತ್ತೆ. ಈಸ್ಟ್, ವೆಸ್ಟ್, ನಾರ್ತ್, ಸೌತ್, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯದಲ್ಲಿ ಯಾವ್ಯಾವ್ದು ಬರುತ್ತೆ, ನಮ್ಮ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂತಹ ದೇಶಗಳು ಯಾವ್ಯಾವುದು. ಸೊ ಇದನ್ನೆಲ್ಲ ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಹಾಗೆ ನಮ್ಮ ಭಾರತ ಯಾವ ಭಾಗದಲ್ಲಿ ಬರುತ್ತೆ, ಕರ್ನಾಟಕ ಯಾವ ಭಾಗದಲ್ಲಿ ಬರುತ್ತೆ, ಇದೆಲ್ಲವೂ ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ 15ನೇ ಒಂದು ಪ್ರಶ್ನೆ ಈ ರೀತಿ ಕೊಟ್ಟಿದ್ದಾರೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ನ್ಯಾಚುರಲ್ ಡಿವಿಷನ್ ಆಫ್ ಇಂಡಿಯಾಸ್ ಟೋಪೋಗ್ರಫಿ ಅಂತ ಕೊಟ್ಟಿದ್ದಾರೆ. ಅಂದರೆ ಇದರ ಒಂದು ಕನ್ನಡ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಸೊ ಕನ್ನಡ ಅರ್ಥ ಬಂದ್ಬಿಟ್ಟು, ಕೆಳಗಿನವುಗಳಲ್ಲಿ ಭಾರತದ ಭೌಗೋಳಿಕ ಸ್ವಾಭಾವಿಕ ವಿಭಾಗಕ್ಕೆ ಸೇರದೇ ಇರೋವಂಥದ್ದು ಯಾವುದು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಸೊ ಆಪ್ಷನ್ಸ್ ನೋಡಿ, ಇಲ್ಲಿ ನಾರ್ತನ್ ಮೌಂಟೇನ್ಸ್ ಅಂದರೆ ಉತ್ತರ ಪರ್ವತಗಳು, ಆಪ್ಷನ್ ಬಿ ಸೌತರ್ನ್ ಪ್ಲೇಟ್ಸ್ ಅಂದರೆ ದಕ್ಷಿಣ ಪೀಠಭೂಮಿಗಳು, ಆಪ್ಷನ್ ಸಿ ಕೋಸ್ಟಲ್ ಪ್ಲೇನ್ಸ್ ಕರಾವಳಿ ಸಮತಟ್ಟುಗಳು, ಆಪ್ಷನ್ ಡಿ ಕೋಸ್ಟಲ್ ಲಾಲ್ಯಾಂಡ್ಸ್ ಅಂದರೆ ಕರಾವಳಿ ಕಡಿಮೆ ಭೂಭಾಗಗಳು ಅಂತ. ಸೊ ಈ ಪ್ರಶ್ನೆಗೆ ಸರಿಯಾದಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಬಿ ದಕ್ಷಿಣ ಪೀಠಭೂಮಿಗಳು ಅಥವಾ ದಕ್ಷಿಣ ಪ್ರಸ್ಥಭೂಮಿಗಳು ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಕೆಳಗೆ ಕೊಟ್ಟಿರ್ತಕ್ಕಂತಹ ಒಂದು ಇದನ್ನ ನಾವೇನ್ ಮಾಡಬೇಕಾಗುತ್ತೆ, ಕನ್ಸಿಡರ್ ಮಾಡಬೇಕು, ಇದು ಕರೆಕ್ಟ್ ಏನ್ ಕತೆ ಅಂತ. ಸೊ ದ ಕೋಸ್ಟ್ ಲೈನ್ ಆಫ್ ಕರ್ನಾಟಕ ಸ್ಟೇಟ್ ಇಸ್ ನ್ಯಾರೋ ಇನ್ ದ ನಾರ್ತ್ ಅಂಡ್ ವೈಡ್ ಇನ್ ದ ಸೌತ್ ಅಂತ ಕೊಟ್ಟಿದ್ದಾರೆ. ಅಂಡ್ ಸೆಕೆಂಡ್ ಒನ್, ಮ್ಯಾಂಗ್ಳೂರ್ ಇನ್ ದಕ್ಷಿಣ ಕನ್ನಡ ಇಸ್ ದ ಚೀಫ್ ಫೋರ್ಟ್ ಆಫ್ ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಸೊ ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಇದರ ಒಂದು ಕನ್ನಡ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇದು ಕರ್ನಾಟಕ ರಾಜ್ಯದ ಕರಾವಳಿ ಉತ್ತರದಲ್ಲಿ ಕಿರಿದಾಗಿದ್ದು ದಕ್ಷಿಣದಲ್ಲಿ ಅಗಲವಾಗಿದೆ ಅನ್ನೋದು. ಇನ್ನು ಎರಡನೇದು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಕರ್ನಾಟಕದ ಮುಖ್ಯ ಬಂದರು ಆಗಿದೆ. ಸೊ ಇದರಲ್ಲಿ ನಾವೇನ್ ಮಾಡಬೇಕು, ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ನಾವು ಹೇಳಬೇಕಾಗುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂದ್ರೆ ಆಪ್ಷನ್ ಎ ಬೋತ್ 1 and 2 ಆರ್ ಕರೆಕ್ಟ್, ಎರಡು ಕೂಡ ಕರೆಕ್ಟ್ ಆಗಿ ಇರುವಂಥದ್ದು. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ 17ನೇ ಪ್ರಶ್ನೆ, ಇದು ಬಂದ್ಬಿಟ್ಟು ಮ್ಯಾಚ್ ದ ಫಾಲೋವಿಂಗ್ ಕೊಟ್ಟಿದ್ದಾರೆ. ಸೊ ಮ್ಯಾಚ್ ದ ಫಾಲೋವಿಂಗ್ ಇಲ್ಲಿ ನೋಡಿ, ಇಲ್ಲಿ ಕರ್ನಾಟಕದ ಗಡಿಗಳನ್ನ ಹೊಂದಿಸಿ ಬರಿಬೇಕಾಗತ್ತೆ, ಆಯ್ತಾ. ಸೊ ಮ್ಯಾಚ್ ದ ಬಾರ್ಡರ್ಸ್ ಆಫ್ ಕರ್ನಾಟಕ. ಟು ದ ವೆಸ್ಟ್ ಅಂದ್ರೆ ಪಶ್ಚಿಮ, ಟು ದ ನಾರ್ತ್ ಅಂದರೆ ಉತ್ತರ, ಟು ದ ಈಸ್ಟ್ ಅಂದರೆ ಪೂರ್ವ, ಟು ದ ಸೌತ್ ವೆಸ್ಟ್ ಅಂತ ಹೇಳಿದ್ರೆ ದಕ್ಷಿಣ ಪಶ್ಚಿಮಕ್ಕೆ ಅಂತ. ಸೊ ಇಲ್ಲಿ ನೋಡೋಣ ಇವಾಗ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು ಅಂತ ಹೇಳಿದ್ರೆ ಈ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಆನ್ಸರ್ ಆಗುತ್ತೆ. ಪಶ್ಚಿಮಕ್ಕೆ ಅಂತ ಬಂದಾಗ ಎ ಅರೇಬಿಯನ್ ಸಮುದ್ರ, ಆವಾಗಲೇ ಹೇಳಿದೆ ಅರಬ್ಬಿ ಸಮುದ್ರ. ಆ್ಯಂಡ್ ಟು ದ ನಾರ್ತ್ ಉತ್ತರ ಅಂತ ಬಂದಾಗ ಏನು ಬರುತ್ತೆ ನಮಗೆ ಇಲ್ಲಿ, ಉತ್ತರ ಅಂತ ಬಂದಾಗ ಮಹಾರಾಷ್ಟ್ರ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಟು ದ ಈಸ್ಟ್ ಅಂದರೆ ಪೂರ್ವ ಅಂತ ಬಂದಾಗ ಇಲ್ಲಿ ಆಂಧ್ರ ಪ್ರದೇಶ ಬರುತ್ತೆ. ಟು ದ ಸೌತ್ ವೆಸ್ಟ್ ಅಂದರೆ ದಕ್ಷಿಣದ ಪಶ್ಚಿಮಕ್ಕೆ ಅಂತ ಬಂದಾಗ ಇಲ್ಲಿ ಕೇರಳನೇ ಬರೋವಂಥದ್ದು. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ,
ನೆಕ್ಸ್ಟ್ 18ನೇ ಒಂದು ಪ್ರಶ್ನೆ, ರಾಧಾ wrote a letter to her mother saying, I visited ಬಿಳಿಗಿರಿ ರಂಗನ ಬೆಟ್ಟ, ಮಲೆ ಮಹಾದೇಶ್ವರ ಬೆಟ್ಟ, ನಂದಿ ಬೆಟ್ಟ and ಚಾಮುಂಡಿ ಬೆಟ್ಟ during my travel and enjoying it. Therefore, Radha must have visited this natural division of Karnataka. ಅಂದರೆ ರಾಧಾ ತನ್ನ ತಾಯಿಗೆ ಪತ್ರವನ್ನ ಬರೆದು ಹೇಳ್ತಾಳೆ, ನಾನು ನನ್ನ ಪ್ರವಾಸದ ಸಮಯದಲ್ಲಿ ಬಿಳಿಗಿರಿ ರಂಗನ ಬೆಟ್ಟ, ಮಲೆ ಮಹಾದೇಶ್ವರ ಬೆಟ್ಟ, ನಂದಿ ಬೆಟ್ಟ ಮತ್ತೆ ಚಾಮುಂಡಿ ಬೆಟ್ಟಗಳನ್ನ ಭೇಟಿ ಮಾಡಿ ಆನಂದಿಸಿದೆ ಅಂತ ಬರೀತಾಳೆ. ಹಾಗಾಗಿ ರಾಧಾ ಕರ್ನಾಟಕದ ಯಾವ ನೈಸರ್ಗಿಕ ವಿಭಾಗವನ್ನ ಭೇಟಿ ಮಾಡಿರಬಹುದು ಅಂತ ಪ್ರಶ್ನೆ ಆಯ್ತಾ. ಸೊ ಇಲ್ಲಿ ನೋಡಿದ್ರಿ, ಸೌತರ್ನ್ ಪ್ಲೇಟ್ಯೂ ಅಂದ್ರೆ ದಕ್ಷಿಣ ಪೀಠಭೂಮಿ, ಆಪ್ಷನ್ ಬಿ ಕೋಸ್ಟಲ್ ರೀಜನ್ ಮಲೆನಾಡು ಅಥವಾ ಪರ್ವತ ಪ್ರದೇಶ, ಆಪ್ಷನ್ ಬಿ ಮಲೆನಾಡು ಮೌಂಟೇನ್ಸ್ ರೀಜನ್, ಆಪ್ಷನ್ ಡಿ ನನ್ ಆಫ್ ದ ಎಬೋ ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಎ ದಕ್ಷಿಣ ಪೀಠಭೂಮಿ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ 19ನೇ ಪ್ರಶ್ನೆ, ರೀಟಾ ಫೋನ್ಡ್ ಹರ್ ಫಾದರ್ ಅಂಡ್ ಸೆಡ್, ಐ ಆಮ್ ಆನ್ ಅ ಟ್ರಿಪ್ in the Deccan Plateau region of India and I am now standing in front of the highest peak in South India which is renowned as Annamalai, also known as Annamalai ಅಂತ ಇದೆ. ಅಂದರೆ ರೀಟಾ ತನ್ನ ತಂದೆಗೆ ಕರೆಯನ್ನು ಮಾಡಿ ಕಾಲ್ ಮಾಡಿ, ನಾನು ಭಾರತದ ದಖನ್ ಪೀಠಭೂಮಿ ಪ್ರದೇಶದಲ್ಲಿ ಪ್ರವಾಸದಲ್ಲಿ ಇದ್ದೀನಿ, ಈಗ ದಕ್ಷಿಣ ಭಾರತದ ಅತ್ಯುನ್ನತ ಶಿಖರವಾದ ಅನಾಮಲ ಅಥವಾ ಅನೈಮಲೈ ಅಂತ ಅದರ ಆಪೋಸಿಟ್ ನಿಂತಿದ್ದೀನಿ, ಅದರ ಎದುರುಗಡೆ ನಿಂತಿದ್ದೀನಿ ಅಂತ ಹೇಳ್ತಾಳೆ. ಸೊ ಇಲ್ಲಿ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ದಕ್ಷಿಣ ಭಾರತದಲ್ಲಿ ಅತ್ಯಂತ ಎತ್ತರವಾಗಿರ್ತಕ್ಕಂತಹ ಒಂದು ಶಿಖರ ಯಾವುದು, ಯಾವುದರ ಎದುರು ನಿಂತ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ಆಪ್ಷನ್ಸ್ ನೋಡಿಲಿ. ಆಪ್ಷನ್ ಎ ಅನೈಮುಡಿ, ಆಪ್ಷನ್ ಬಿ ಕಾರಕೋರಂ, ಆಪ್ಷನ್ ಎ ಅನೈಮುಡಿ, ಆಪ್ಷನ್ ಬಿ ಕಾರಕೋರಂ, ಆಪ್ಷನ್ ಸಿ ಹಿಮಾಲಯನ್ ಪೀಕ್, ಆಪ್ಷನ್ ಡಿ ನನ್ ಆಫ್ ದ ಎಬೋ ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ ಅನೈಮುಡಿ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಅನೈಮುಡಿ ಅಂತ ಬಂದಾಗ ಅಣ್ಣಾಮಲೈನಲ್ಲಿ ಇರುವಂತಹ ಒಂದು ಅನೈಮುಡಿ, ಇದರ ಒಂದು ಎತ್ತರ ಎಷ್ಟಿದೆ ಅಂತ ಹೇಳಿದ್ರೆ 2695 ಮೀಟರ್. ಸೊ ಇದು ದಕ್ಷಿಣ ಭಾರತದಲ್ಲೇ ಎತ್ತರವಾಗಿರ್ತಕ್ಕಂತಹ ಒಂದು ಶಿಖರ. ಮತ್ತೆ ಪಶ್ಚಿಮ ಘಟ್ಟ ಮತ್ತೆ ಪೂರ್ವ ಘಟ್ಟಗಳು ನೀಲಗಿರಿ ಬೆಟ್ಟಗಳಲ್ಲಿ ಇದು ಸಂಧಿಸುತ್ತೆ. ಸೊ ಇಲ್ಲಿ ಉದಕ ಮಂಡಲ ಅಂದ್ರೆ ನಾವು ಇವಾಗ ಏನು ಊಟಿ ಅಂತ ಕರಿತೀವಲ್ವಾ, ಅದು ಪ್ರಸಿದ್ಧ ಗಿರಿಧಾಮ ಅಲ್ಲೇ ಇರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಅನೈಮುಡಿ ದಕ್ಷಿಣ ಭಾರತದಲ್ಲೇ ಅತ್ಯಂತ ಎತ್ತರವಾಗಿರ್ತಕ್ಕಂತಹ ಒಂದು ಶಿಖರ ಅಂತ ಬಂದಾಗ ಅನೈಮುಡಿ, ಅಣ್ಣಾಮಲೈ, ಇದು ಅನೈಮುಡಿ ಒಂದು ಅಣ್ಣಾಮಲೈನಲ್ಲಿ ಇರುವಂಥದ್ದು ಆಯ್ತಾ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ, ಈ ರೀತಿ ಕೇಳಿದ್ದಾರೆ. The visitors to Rakesh's home were astonished by the dog and inquired, is this a Mudhol hound? He confirmed, yes it is. Thus the renowned district associated with this breed is dash ಅಂತ ಕೇಳಿದ್ದಾರೆ. ಅಂದರೆ ರಾಕೇಶ್ ಅವರ ಮನೆಗೆ ಬಂದ ಅತಿಥಿಗಳು ನಾಯಿಯನ್ನು ನೋಡಿ ಆಶ್ಚರ್ಯಗೊಂಡು ಇದು ಮುಧೋಳ್ ಹೌಂಡ್ ನಾಯಿನಾ ಅಂತ ಕೇಳ್ತಾರೆ. ಅದಕ್ಕೆ ಅವನು ಹೌದು ಅದೇ ಅಂತ ಹೇಳಿ ಉತ್ತರಿಸ್ತಾರೆ. ಹಾಗಾದರೆ ಈ ತಳಿಗೆ ಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ಜಿಲ್ಲೆ ಯಾವುದು ಅನ್ನೋದು ಪ್ರಶ್ನೆ. ಸೊ ಆಪ್ಷನ್ಸ್ ನೋಡಿಲಿ, ಆಪ್ಷನ್ ಎ ಧಾರವಾಡ, ಆಪ್ಷನ್ ಬಿ ಕಲಬುರಗಿ, ಆಪ್ಷನ್ ಸಿ ಬಾಗಲಕೋಟೆ, ಆಪ್ಷನ್ ಡಿ ಬೆಂಗಳೂರು ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಏನಿರ್ಬೋದು, ಹಾಗಾದ್ರೆ ಆಪ್ಷನ್ ಸಿ ಬಾಗಲಕೋಟೆ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ. ಸೊ ಮುಧೋಳ್ ಮುಧೋಳ್ ಅಂತಕ್ಕಂಥದ್ದು ಏನಿದೆಯಲ್ಲ, ಅಥವಾ ಮುಧೋಳ್ ಹೌಂಡ್ ಅಂತಕ್ಕಂಥದ್ದು ಏನಿದೆ ಅಲ್ವಾ, ಈ ಒಂದು ನಾಯಿ ಅಥವಾ ಈ ಒಂದು ಬ್ರೀಡ್ ಬಾಗಲಕೋಟೆ ಅಲ್ಲಿ ಇರುವಂಥದ್ದು. ಸೊ ಈ ಒಂದು ತಳಿಗೆ ಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ಜಿಲ್ಲೆ ಅಂತ ಬಂದಾಗ ಬಾಗಲಕೋಟೆನೇ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಸಿ ಬಾಗಲಕೋಟೆ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, 21ನೇ ಒಂದು ಪ್ರಶ್ನೆ ನೋಡಿ, ಈ ರೀತಿ ಕೊಟ್ಟಿದ್ದಾರೆ. ವೈಲ್ ಸ್ಟಡಿಂಗ್ ದ ಓಷನ್ಸ್, ರಹೀಮ್ ಟೋಲ್ಡ್ ಹಿಸ್ ಫ್ರೆಂಡ್ ರಾಜು ದ ಇಂಡಿಯನ್ ಓಷನ್ ವಿಚ್ ಇಸ್ ಐಡೆಂಟಿಫೈಡ್ ಬೈ ದ ನೇಮ್ ಆಫ್ ದ ಕಂಟ್ರಿ ಇಂಡಿಯಾ ಇಸ್ ದಿಸ್ ಒನ್ ಅಂತ. ಅಂದರೆ ಸಾಗರಗಳ ಅಧ್ಯಯನ ಮಾಡಬೇಕಾದ್ರೆ ರಹೀಮ್ ತನ್ನ ಸ್ನೇಹಿತ ರಾಜುಗೆ ಹೇಳ್ತಾನೆ, ಭಾರತ ಎಂಬ ದೇಶದ ಹೆಸರಿನಿಂದ ಗುರುತಿಸಲ್ಪಡುವ ಸಾಗರ ಇದು ಅಂತ ಹೇಳ್ತಾರೆ. ಯಾವ ಸಾಗರ? ಭಾರತ ಅನ್ನುವಂತಹ ಒಂದು ಹೆಸರಿನಿಂದ ಗುರುತಿಸಲ್ಪಡ್ತಕ್ಕಂತಹ ಒಂದು ಸಾಗರ ಯಾವುದು ಅಂತ. ಆಪ್ಷನ್ಸ್ ನೋಡಿ, ಇಂಡಿಯನ್ ಓಷನ್ ಅಂದರೆ ಹಿಂದೂ ಮಹಾಸಾಗರ, ಆಪ್ಷನ್ ಬಿ ಪೆಸಿಫಿಕ್ ಓಷನ್ ಶಾಂತ ಸಾಗರ, ಆಪ್ಷನ್ ಸಿ ಅಟ್ಲಾಂಟಿಕ್ ಓಷನ್, ಆಪ್ಷನ್ ಡಿ ನನ್ ಆಫ್ ದ ಅಬೋ ಮೇಲಿನ ಯಾವುದು ಅಲ್ಲ ಅಂತ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಏನಪ್ಪ ಅಂತ ಹೇಳಿದ್ರೆ ಇಂಡಿಯನ್ ಓಷನ್ ಅಥವಾ ಹಿಂದೂ ಮಹಾಸಾಗರ. ಇದು ಭಾರತದ ಹೆಸರಿನಲ್ಲಿ ಇರ್ತಕ್ಕಂತಹ ಒಂದು ಏನು ಓಷನ್ ಆಗಿರುತ್ತೆ ಅಥವಾ ಸಾಗರ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 22ನೇ ಒಂದು ಪ್ರಶ್ನೆ,
The dash hill in Uttar Kannada district is constructed with two stone pillars and is a famous tourist destination. The teacher informed the students on a tour providing information about the travel destination ಅಂತ ಕೇಳಿದ್ದಾರೆ. ಇದರ ಒಂದು ಅರ್ಥ ಏನಪ್ಪ ಅಂದರೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಡ್ಯಾಶ್ ಬೆಟ್ಟ 2 ಕಲ್ಲಿನ ಸ್ತಂಭಗಳಿಂದ ನಿರ್ಮಿತವಾಗಿದ್ದು ಪ್ರಸಿದ್ಧ ಪ್ರವಾಸಿ ತಾಣವಾಗಿದೆ ಅಂತ ಶಿಕ್ಷಕರು ಪ್ರವಾಸದ ವೇಳೆ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡಿದರು. ಯಾವ ಒಂದು ಬೆಟ್ಟ ಅಂತ ಆಪ್ಷನ್ಸ್ ನೋಡಿ, ಇಲ್ಲಿ ಗೋಕರ್ಣ, ಯಾಣ, ಮುರುಡೇಶ್ವರ, ಕೊಲ್ಲೂರು ಅಂತ ಇದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರ್ಬೋದು ಹಾಗಾದರೆ? ಎಷ್ಟನೇ ಪ್ರಶ್ನೆ? 22nd ಕ್ವೆಶನ್. ಸೊ ಆಪ್ಷನ್ ಬಿ ಯಾಣ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ. ಅಂದರೆ ಏನು, ಉತ್ತರ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂತಹ ಯಾಣ ಬೆಟ್ಟ 2 ಕೋಡಗಲ್ಲುಗಳಿಂದ, ಸೊ ಕೋಡಗಲ್ಲು ಅಂತ ಹೇಳ್ತೀವಿ ಕನ್ನಡದಲ್ಲಿ, ಕೋಡಗಲ್ಲುಗಳಿಂದ ನಿರ್ಮಾಣ ಆಗಿರುವಂಥದ್ದು. ಇಲ್ಲಿಂದ ತಗ್ಗಿಗೆ ತೊರೆಗಳು ಹರಿತಾ ಇರುತ್ತೆ, ಚಿಕ್ಕ ಚಿಕ್ಕ ತೊರೆಗಳು ಹರಿತಾ ಇರುತ್ತೆ. ಇವು ಸುತ್ತಲೂ ಕೂಡ ಒಂದು ದಟ್ಟ ಕಾಡುಗಳಿಂದ ಆವರಿಸಲ್ಪಟ್ಟಿರುತ್ತೆ. ಒಂದು ಪ್ರವಾಸಿ ತಾಣ ಕೂಡ ಆಗಿರುವಂಥದ್ದು ಯಾಣ ಅಂತ. ಸೊ ಹಾಗಾಗಿ ಆಪ್ಷನ್ ಬಿ ಯಾಣ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟು 23ನೇ ಒಂದು ಪ್ರಶ್ನೆ ನೋಡಿ. ಇಂಡಿಯಾಸ್ ಮ್ಯಾಂಚೆಸ್ಟರ್ ಬಂದು ಮುಂಬೈ. ಸೊ ಕರ್ನಾಟಕಸ್ ಮ್ಯಾಂಚೆಸ್ಟರ್ ಡ್ಯಾಶ್ ಅಂತ ಕೇಳಿದ್ದಾರೆ. ಭಾರತದ ಮ್ಯಾಂಚೆಸ್ಟರ್ ಮುಂಬೈ, ಕರ್ನಾಟಕದ ಮ್ಯಾಂಚೆಸ್ಟರ್ ಯಾವುದು ಅಂತ. ಸೊ ಆಪ್ಷನ್ಸ್ ನೋಡಿ, ಹುಬ್ಳಿ, ಶಿರಸಿ, ದಾವಣಗೆರೆ, ಚಾಮರಾಜನಗರ ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಾವಣಗೆರೆ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ಓಕೆನಾ. ಸೊ ದಾವಣಗೆರೆಯನ್ನು ಏನಂತ ಹೇಳಿ ಕರೀತಾರೆ? ದಾವಣಗೆರೆ ಹತ್ತಿ ಜವಳಿ ಉದ್ದಿಮೆಗೆ ಬಹಳನೇ ಪ್ರಸಿದ್ಧಿಯಾಗಿರುತ್ತೆ. ಹಾಗಾಗಿ ಅದನ್ನು ನಾವು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಹೇಳಿ ಕರೆಯುವಂಥದ್ದು. ಓಕೆನಾ. ನೆಕ್ಸ್ಟ್ 24ನೇ ಒಂದು ಪ್ರಶ್ನೆ, ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ. ಜಗಜ್ಯೋತಿ ವಾಸ್ ಇನ್ಸ್ಪೈರ್ಡ್ ಬೈ ದ ರಿವರ್ ದಟ್ ಫ್ಲೋಸ್ ಥ್ರೂ ಬಸವ ಕಲ್ಯಾಣ ಇನ್ ಬೀದರ್ ಡಿಸ್ಟ್ರಿಕ್ಟ್ ವಿಚ್ ವಾಸ್ ಅಸೋಸಿಯೇಟೆಡ್ ವಿತ್ ಬಸವೇಶ್ವರ. ಅಂದರೆ ಜಗಜ್ಯೋತಿ ಬಸವ ಕಲ್ಯಾಣ ಬೀದರ್ ಜಿಲ್ಲೆಯಲ್ಲಿ ಇರುವಂಥದ್ದು. ಇದರ ಮೂಲಕ ಹರಿಯುವ ಬಸವೇಶ್ವರದೊಂದಿಗೆ ಸಂಬಂಧಿಸಿದ ನದಿಯಿಂದ ಪ್ರೇರಿತವಾಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ಕಾಳಿ, ಶರಾವತಿ, ಯಮುನಾ, ಚುಲುಕಿ ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಚುಲುಕಿ ಅಥವಾ ಚುಳುಕಿ. ಕನ್ನಡದಲ್ಲಿ ಈ ರೀತಿ ಬರೀತಾರೆ, ಚುಳುಕಿ ಅಂತ. ಓಕೆನಾ. ಸೊ ಆಪ್ಷನ್ ಡಿ ಅಂದರೆ ಬಸವ ಕಲ್ಯಾಣದ ಮುಖಾಂತರ ಹರಿಯುವ ಚುಳುಕಿ ನದಿ ಏನಿದೆ ಬಸವಣ್ಣನವರಿಗೆ ಸ್ಫೂರ್ತಿದಾಯಕವಾಗಿತ್ತು ಅಂತ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ 7ನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ 12ನೇ ಒಂದು ಅಧ್ಯಾಯವಾಗಿರ್ತಕ್ಕಂತಹ ಪ್ರಾಕೃತಿಕ ವಿಭಾಗಗಳಿಗೆ ಸಂಬಂಧಪಟ್ಟ ಒಂದಿಷ್ಟು ಪ್ರಶ್ನೋತ್ತರಗಳು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.